ಒಂದ್ ಕಾಲದಲ್ಲಿ ಒಂದು ಅಂದವಾದ ಊರಿನಲ್ಲಿ ಪ್ರಜೆಗಳು ಎಲ್ರೂ ವ್ಯವಸಾಯ ಮಾಡ್ಕೊಂಡು ಹಾಗೇನೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಡು ಅವ್ರ ಜೀವನಾನ ಬಾಳ್ತಾ ಇದ್ರು. ಅದೇ ಊರಿನಲ್ಲಿ ವೆಂಕಯ್ಯ ಲಕ್ಷ್ಮಿಯಮ್ಮ ಅನ್ನುವ ದಂಪತಿಗಳು ಬಾಳ್ತಾ ಇದ್ರು. ಅವರು ಹಾಲ್ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನಾನ ಬಾಳ್ತಾ ಇದ್ರು. ಹೀಗಿರುವಾಗ ಒಂದಿನ ವೆಂಕಯ್ಯ ಲಕ್ಷ್ಮಿ ಹತ್ರ, ಲಕ್ಷ್ಮಿ, ನಮ್ಮ ಮಗ ಅಂಜಯ್ಯ ತುಂಬಾನು ಮುಗ್ಧನಾಗಿದ್ದಾನೆ. ಅವನಿಗೆ ಬುದ್ಧಿವಂತಿಕೆನೇ ಇಲ್ಲ. ಅವನ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಕೂಡ ಬರೋದಿಲ್ಲ. ಹೌದು ರೀ, ನಮ್ಮ ಮಗ ಅಂಜಯ್ಯ ನಿಜವಾಗ್ಲೂ ತುಂಬಾನೇ ಅಮಾಯಕ. ಇಂತಹ ಮಾಯಾಲೋಕದಲ್ಲಿ ಅಷ್ಟು ಅಮಾಯಕತನದೊಂದಿಗೆ ಅವನು ಹೇಗ್ ಬಾಳ್ತಾನೋ ಏನೋ. ಅವನಿಗೆ ಹೇಗಾದ್ರೂ ಸ್ವಲ್ಪನಾದ್ರೂ ಬುದ್ಧಿವಂತಿಕೆ ಬರೋಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು. ಅವನು ಚಿಕ್ಕ ಹುಡುಗ ಆಗಿದ್ರೆ ಬೆದರಿಸಿನೋ ಇಲ್ಲ ಹೇಳಿನೋ ಒಳ್ಳೇದು ಕೆಟ್ಟದು ಏನು ಅಂತ ಅರ್ಥ ಮಾಡಿಸ್ಬೋದಾಗಿತ್ತು. ಆದ್ರೆ ಇವಾಗ ಅವನು ದೊಡ್ಡವನಾಗಿದ್ದಾನೆ. ನಮ್ಮಿಂದ ಇನ್ನು ಏನು ಮಾಡಕ್ಕಾಗಲ್ಲ ರೀ. ಒಬ್ಳು ಬುದ್ಧಿವಂತೆ ಹುಡುಗಿನ ಅವನಿಗೆ ಮದುವೆ ಮಾಡಿಟ್ರೆ ಆ ಹುಡುಗಿ ಅವಳ ಬುದ್ಧಿವಂತಿಕೆಯಿಂದ ಅವಳ ಗಂಡನ ಸರಿ ಮಾಡ್ಕೊಳ್ತಾಳೆ ಅಲ್ವಾ. ಆದ್ರೆ ಇಂಥ ಅಮಾಯಕನಿಗೆ ಯಾರು ಹುಡುಗಿ ಕೊಡ್ತಾರೆ? ಅವನಿಗೆ ಹೇಗ್ ಬದುಕೋದು ಅನ್ನೋದೇ ಗೊತ್ತಿಲ್ಲ. ಹೀಗಿರುವಾಗ ಅವನಿಗೆ ಮದುವೆ ಆಗುತ್ತಾ? ಏನ್ರಿ ಇದು? ನಮ್ಮ ಮಗನ ನಾವೇ ಆ ರೀತಿ ಹೇಳಿದ್ರೆ ಹೇಗೆ? ನನ್ನ ಮಗ ತುಂಬಾನೇ ಅಮಾಯಕನಾಗಿರ್ಬೋದು ನಿಜಾನೇ, ಆದ್ರೆ ಬುದ್ಧಿವಂತೆ ಹುಡುಗಿನ ಹೇಗಾದ್ರೂ ಮಾಡಿ ಮದುವೆ ಮಾಡಿಟ್ರೆ ಅವನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಲಕ್ಷ್ಮಿ ಒಳಗಡೆ ಹೋದ್ಲು. ವೆಂಕಯ್ಯ ಕೂಡ ಹೊಲ ಕೆಲ್ಸಕ್ಕೆ ಹೋದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ವೆಂಕಯ್ಯ ಅಂಜಯ್ಯನನ್ನ ಕರೆದು, ಇಲ್ಲಿ ನೋಡು ಅಂಜಯ್ಯ, ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ. ಈ ಹಣ ತಗೊಂಡು ಸಂತೆಗೆ ಹೋಗಿ ಒಳ್ಳೆ ಹಸುಗಳನ್ನ ತಗೊಂಡ್ ಬಾ. ಹಾಗಂತ ಅವನ ಹತ್ರ ಇದ್ದ 5,000 ಹಣ ಕೊಟ್ಟ. ಅಂಜಯ್ಯ ಸರಿ ಅಂತ ಹಣ ತಗೊಂಡು ಸಂತೆಗೆ ಹಸುಗಳನ್ನ ತಗೊಂಡ್ ಬರೋದಕ್ಕೋಸ್ಕರ ಹೋದ. ಇದೆಲ್ಲವನ್ನು ನೋಡ್ತಾ ಇದ್ದ ಲಕ್ಷ್ಮಿ, ಅರೆ ಏನ್ರಿ ನೀವು ಹಸು ತಗೊಂಡ್ ಬರಕ್ಕೆ ಸಂತೆಗೆ ಅವನನ್ನ ಕಳ್ಸಿದ್ದೀರಾ? ಅವನೇ ಒಬ್ಬ ಅಮಾಯಕ. ಯಾರಾದ್ರೂ ಅವನನ್ನ ಮೋಸ ಮಾಡಿದ್ರೆ ಪಾಪ ನನ್ ಮಗ ಏನ್ ಮಾಡ್ತಾನೆ? ಇಲ್ಲಿ ನೋಡು ಲಕ್ಷ್ಮಿ, ಅವನು ಅಮಾಯಕ ಅಂತ ಹೇಳಿ ಯಾವುದೇ ಕೆಲಸನ ಕೊಡದೇ ಇದ್ರೆ ನಾಳೆ ಹೀಗೇನೆ ಇದ್ಬಿಡ್ತಾನೆ ಅಲ್ವಾ. ಹೀಗೆ ಚಿಕ್ಕ ಚಿಕ್ಕ ಕೆಲಸನ ಕೊಡ್ತಾ ಇರ್ಬೇಕು. ನಾನು ಹೋದ್ಮೇಲೆ ಈ ವ್ಯಾಪಾರ ಎಲ್ಲಾನು ಅವನೇ ತಾನೇ ನೋಡ್ಕೊಳ್ಬೇಕು. ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಅಂಜಯ್ಯ ಒಂದು ಹಸುನ ಕರ್ಕೊಂಡು ಮನೆಗೆ ಬಂದ. ಅದನ್ನು ನೋಡಿದ ಲಕ್ಷ್ಮಿ, ರೀ, ನನ್ನ ಮಗನ ಅಮಾಯಕತನನ ಉಪಯೋಗ ಮಾಡ್ಕೊಂಡು ಯಾರಾದ್ರೂ ಅವನನ್ನ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವಾಗ ನನ್ನ ಮಗ ಒಂದು ಹಸುನ ಕರ್ಕೊಂಡು ಬರ್ತಾ ಇದ್ದಾನೆ. ನೀನ್ ಹೇಳಿದ್ದು ನಿಜಾನೇ. ನನ್ನ ಮಗನ ಹಾಗೇನೆ ಬಿಡಬಾರ್ದು. ಮೆಲ್ಲೆ ಮೆಲ್ಲೆ ಅವನಿಗೆ ಈ ರೀತಿ ಏನಾದ್ರೂ ಒಂದು ಕಲ್ಸ್ಕೊಡ್ಲೇಬೇಕು. ಹಾಗೆ ತನ್ನ ಮಗ ಅಮಾಯಕನಿಲ್ಲ, ಅವನು ಬುದ್ಧಿವಂತ ಅಂತ ಸಂತೋಷ ಪಡ್ತಿದ್ಲು ಲಕ್ಷ್ಮಿ. ಆವಾಗ ವೆಂಕಯ್ಯ ಅಂಜಯ್ಯನ ಹತ್ರ ಹೋಗಿ, ಅಂಜಯ್ಯ, ನಾನು ನಿನ್ನತ್ರ 3 ಹಸುಗಳಿಗೆ ಹಣ ಕೊಟ್ಟೆ. ಆದ್ರೆ ನೀನು ಒಂದೇ ಒಂದು ಹಸು ಮಾತ್ರ ಕರ್ಕೊಂಡು ಬಂದಿದೀಯಾ? ಸರಿ, ಉಳಿದ 2 ಹಸುಗಳಿಗೆ ಕೊಟ್ಟ ಹಣ ಎಲ್ಲಿಟ್ಟಿದೀಯಾ? ಹಾಗಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಇದ್ಯಾವುದೋ ಅರ್ಥ ಆಗದೆ ಅಂಜಯ್ಯ ಅವರ ತಂದೆಯನ್ನ ನೋಡಿ, ಅಪ್ಪ, ಇದು ಸಾಧಾರಣ ಹಸು ಇಲ್ಲ ಅಂತೆ, ತುಂಬಾನೇ ಅದ್ಭುತವಾದ ಹಸು ಅಂತೆ. ಈ ಹಸು ನಮ್ಮ ಹತ್ರ ಇದ್ರೆ ತುಂಬಾ ಒಳ್ಳೆಯದಂತೆ. ಅದಕ್ಕೆ ಈ ಒಂದು ಹಸುಗೆ 5,000 ಕೊಟ್ಟು ತಗೊಂಡ್ ಬಂದೆ. ಹಾಗಂತ ಅಮಾಯಕನಾಗಿ ಹೇಳ್ದ ಅಂಜಯ್ಯ. ಅದನ್ನ ಕೇಳಿ ವೆಂಕಯ್ಯ ಆಶ್ಚರ್ಯದಿಂದ, ಸರಿ, 5,000 ಕೊಟ್ಟು ತಗೊಂಡೆ ಅಲ್ವಾ? ಹಾಗೆ ಈ ಹಸುವಲ್ಲಿ ಏನೋ ಇದೆ ಅದ್ಭುತ? ಏನಿಲ್ಲಪ್ಪ, ಈ ಹಸು ನಾವು ಏನ್ ಮಾತಾಡಿದ್ರು ಅದನ್ನು ಮಾತಾಡುತ್ತೆ ಅಂತೆ. ಹಾಗೇನೆ ನಮ್ ಹಿಂದೆನೆ ಅದು ನಡ್ಕೊಂಡು ಬರುತ್ತೆ ಅಂತೆ. ಇಷ್ಟು ಒಳ್ಳೆ ಹಸು ಅನ್ನೋದ್ರಿಂದಾನೆ ನಾನು 5,000 ಕೊಟ್ಟು ಹಸುನ ತಗೊಂಡೆ. ಏನ್ ಮಾತಾಡಿದ್ರು ಮಾತಾಡುತ್ತಾ? ನಮ್ ಹಿಂದೇನೆ ಬರುತ್ತಾ? ಹಾಗಂತ ಸ್ವಲ್ಪ ಆಶ್ಚರ್ಯದಿಂದ ಕೇಳ್ದ. ಆವಾಗ ಅಂಜಯ್ಯ ಹಸುನ ನೋಡಿ ಈ ರೀತಿ ಹೇಳ್ದ, ಬೇಕಾದ್ರೆ ನೀನೇ ನೋಡಪ್ಪ. ನಾನು ಅಮ್ಮ ಅಂದ್ರೆ ಅದೂನು ಅಮ್ಮ ಅಂತ ಕಿರ್ಚುತ್ತೆ. ಹಾಗೇನೆ ಹುಲ್ಲು ಕೈಯಲ್ಲಿಟ್ಕೊಂಡು ನಾನು ಬಾಬಾ ಅಂದ್ರೆ ಅದನ್ನು ನನ್ನ ಹಿಂದೆನೇ ಬರುತ್ತೆ ಅಪ್ಪ. ಹಾಗಂತ ಅಂಜಯ್ಯ ಅವನ ಅಮಾಯಕತನದಿಂದ ಅವನ ತಂದೆ ಹತ್ರ ಎಲ್ಲಾನು ಮಾಡಿ ತೋರಿಸ್ತ. ಅದನ್ನು ನೋಡಿದ ವೆಂಕಯ್ಯನಿಗೆ ಅಳ್ಬೇಕಾ ನಗ್ಬೇಕಾ ಏನೂ ಅರ್ಥ ಆಗ್ಲಿಲ್ಲ. ಅಯ್ಯೋ ನನ್ನ ಪುತ್ರ ರತ್ನ, ಎಲ್ಲ ಹಸುನು ಅಮ್ಮ ಅಂತಾನೇ ಕಿರ್ಚೋದು. ಹಾಗೇನೆ ಕೈಯಲ್ಲಿ ಹುಲ್ಲಿಟ್ಕೊಂಡು ಬಾಬಾ ಅಂದ್ರೆ ಎಲ್ಲ ಹಸುನು ಬರುತ್ತೆ. ಇದರಲ್ಲಿ ಏನೋ ಅದ್ಭುತ ಇದೆ, ನೀನೇ ಹೇಳು. ಅಯ್ಯೋ ಅಪ್ಪ, ಆ ಹಸು ಮಾರವನು ನನ್ನ ಹತ್ರ ಹೀಗೇನೆ ಹೇಳಿ 5,000ಕ್ಕೆ ಈ ಹಸುನ ಮಾರ್ದ ಅಪ್ಪ. ಹೌದು ಕಣೋ, ನೀನು ಮುಟ್ಟಾಳ ಅಂತ ತಿಳ್ಕೊಂಡು ಯಾರೋ ಒಬ್ಬ 5,000ಕ್ಕೆ ಈ ಹಸುನ ನಿನ್ನ ತಲೆಯಲ್ಲಿ ಕಟ್ಟಿದ್ದಾನೆ. ನಾನ್ ಮಾಡಿದೆ ತಪ್ಪು. ಹಣ ಕೊಟ್ಟು ನಿನ್ನನ್ನ ಸಂತೆಗೆ ಕಳಿಸ್ದೆ ನೋಡು, ಅದಕ್ಕೆ ಈ ಶಿಕ್ಷೆ ನನಗ್ ಸಿಕ್ಕಿದೆ. ಹೋಗೋ, ನನ್ನ ಕಣ್ಮುಂದ್ಗಡೆ ನಿಲ್ಬೇಡ. ಹಾಗಂತ ಪಾಪ ವೆಂಕಯ್ಯ ತುಂಬಾನು ಬೇಜಾರು ಮಾಡ್ಕೊಂಡು ಮಗನ್ನ ಏನು ಹೇಳಕ್ಕಾಗದೆ ಅಲ್ಲಿಂದ ಮನೆಯೊಳಗಡೆ ಹೋದ. ಆವಾಗ ಲಕ್ಷ್ಮಿ ಅಂಜಯ್ಯನ ಹತ್ರ ಈ ರೀತಿ ಹೇಳಿದ್ಲು, ಇಲ್ ನೋಡೋ ಅಂಜಯ್ಯ, ಇನ್ ಮುಂದೆ ಯಾವಾಗ್ಲೂ ಹಸು ತಗೊಂಡ್ ಬರಕ್ಕೆ ನೀನು ಸಂತೆಗೆ ಮಾತ್ರ ಹೋಗ್ಬೇಡ, ಸರಿನಾ? ಇವತ್ತು ನಿನ್ನಿಂದ ನಮಗೆ 5,000 ರೂಪಾಯಿ ನಷ್ಟ ಕಣೋ.
ಈ ನಷ್ಟಕ್ಕೆ ನಾವು ಏನ್ ಮಾಡ್ತೀವೋ ಏನೋ. ಹಾಗಂತ ಮಗನ್ನ ಏನು ಹೇಳಕ್ಕಾಗದೆ ಲಕ್ಷ್ಮಿ ಬೇಜಾರಿಂದ ಮನೆಯೊಳಗಡೆ ಹೋದ್ಲು. ಆವಾಗ ಅಂಜಯ್ಯನು ಅವನ ಮುಟ್ಟಾಳ್ತನನ ನೋಡಿ ತುಂಬಾನು ಬೇಜಾರ್ ಮಾಡ್ಕೊಂಡು ಮನೆಯೊಳಗಡೆ ಹೋದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ವೆಂಕಯ್ಯ ಲಕ್ಷ್ಮಿ ಇಬ್ರು ಮನೆಯಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ, ಅಂಜಯ್ಯ ಮನೆಯಲ್ಲಿದ್ದ ಸಮಯದಲ್ಲಿ ಒಬ್ಬ ಭಿಕ್ಷುಕ ಅಂಜಯ್ಯನ ಮನೆಗೆ ಬಂದ. ಆವಾಗ ಅಂಜಯ್ಯ ಮನೆಯಿಂದ ಹೊರಗಡೆ ಬಂದ. ಯಾರು ನೀವು? ಮನೇಲಿ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಮಾತ್ರ ಇದ್ದೀನಿ. ನಿಮಗೆ ಏನು ಬೇಕು ಅಂದ್ರೂ ಕೂಡ ಅಪ್ಪ ಅಮ್ಮ ಬಂದಮೇಲೆ ಬನ್ನಿ. ಇಲ್ಲಿ ನೋಡಪ್ಪ, ನಾನು ಬಂದಿದ್ದು ಅವರನ್ನು ನೋಡೋಕ್ಕಲ್ಲ. ನಾನು ಊಟ ಮಾಡಿ 4 ದಿನ ಆಯಿತು. ಮನೇಲಿ ಊಟನೋ ಇಲ್ಲ ಸ್ವಲ್ಪ ಹಣನೋ ಇದ್ರೆ ಕೊಟ್ಟರೆ ನಾನು ಹೊಟ್ಟೆ ತುಂಬಿಸ್ಕೊಳ್ತೀನಿ. ಅಯ್ಯೋ ಅಜ್ಜ, ಮನೇಲಿ ಅನ್ನ ಇಲ್ಲ. ಸ್ವಲ್ಪ ಹೊತ್ತು ಮುಂಚೆ ನಾನು ಇವಾಗಷ್ಟೇ ತಿಂದೆ. ಮನೇಲಿ 1 ರೂಪಾಯಿ ಕೂಡ ಇಲ್ಲ. ನಾನು ನಿಮಗೆ ಏನು ಕೊಡೋದು ಹೇಳಿ? ಹಾಗಂತ ಅಮಾಯಕತನದಿಂದ ಮಾತಾಡ್ದ. ಆವಾಗ ಇವನೊಬ್ಬ ಅಮಾಯಕ ಅಂತ ತಿಳ್ಕೊಂಡ ಭಿಕ್ಷುಕ, ಅಯ್ಯೋ ಪರವಾಗಿಲ್ಲಪ್ಪ, ಮನೇಲಿ ಏನೂ ಇಲ್ಲ ಅಂದ್ರೂ ಕೂಡ ಹಸುಗಳಿದೆ ತಾನೆ, ಅದರಲ್ಲಿ ಒಂದು ಹಸುನ ನನಗೆ ಕೊಡೋ. ನಾನು ಹಸುಗಳನ್ನು ಮಾರಿ ಸ್ವಲ್ಪ ದಿನ ಚೆನ್ನಾಗಿ ಬಾಳ್ತೀನಿ. ಅಯ್ಯೋ ಅಜ್ಜ, ನಾನು ಹಸುನ ನಿನಗೆ ಕೊಡೋಕ್ಕಾಗಲ್ಲ ಅಜ್ಜ. ಇವಾಗಷ್ಟೇ ನಿನ್ನೆ ನಮ್ಮ ಅಪ್ಪ ಅಮ್ಮನಿಗೆ 5,000 ನನ್ನಿಂದ ನಷ್ಟ ಆಯಿತು. ಹಾಗಿರುವಾಗ ಈ ಹಸುನ ನಾನು ನಿನಗೆ ಕೊಟ್ಟರೆ ಆಮೇಲೆ ಅಪ್ಪ ಅಮ್ಮ ಇಬ್ರು ಕೂಡ ನನ್ನನ್ನು ನೋಡಿ ಬೈಯೋದಿಲ್ವಾ? ನೀನೇ ಹೇಳೋ. ಹಾಗಂತ ಅವ್ನು ಮಾಡಿದ ತಪ್ಪು ಏನು ಅಂತ ಭಿಕ್ಷುಕನ ಹತ್ತಿರ ಹೇಳ್ದ. ಆವಾಗ ಭಿಕ್ಷುಕ ತುಂಬಾನು ಬುದ್ಧಿವಂತಿಕೆಯಿಂದ, ಇಲ್ಲಿ ನೋಡಪ್ಪ, ನಮ್ಮಂಥ ಭಿಕ್ಷುಕರಿಗೆ ದಾನ ಮಾಡಿದ್ರೆ ತುಂಬಾನೇ ಪುಣ್ಯ ಸಿಗುತ್ತೆ. ನೀನು 1 ರೂಪಾಯಿ ದಾನ ಮಾಡಿದ್ರೆ ಆ ದೇವರು ನಿನಗೆ 10 ರೂಪಾಯಿ ಕೊಡ್ತಾನೆ. ಆದ್ರಿಂದ ನೀನು ನನಗೆ ಈ ಹಸುನ ಕೊಟ್ರೆ ಆ ದೇವರು ನಿನಗೋಸ್ಕರ ಪುನಃ 10 ಹಸುನ ಕೊಡ್ತಾನೆ. ಹಾಗೆ ಅಮಾಯಕನಾದ ಅಂಜಯ್ಯನನ್ನ ಏನೇನೋ ಮಾತಾಡಿ ಅವನನ್ನ ಮೋಸ ಮಾಡಿ ಆ ಭಿಕ್ಷುಕ ಮನೇಲಿದ್ದ ಒಂದು ಹಸುನ ಕರ್ಕೊಂಡು ಹೋದ. ಆಮೇಲೆ ಅಂಜಯ್ಯನು ಮನೆಯೊಳಗಡೆ ಹೋದ. ಹೀಗೆ ಸ್ವಲ್ಪ ಸಮಯದಲ್ಲಿ ಲಕ್ಷ್ಮಿ ಮನೆ ಹತ್ರ ಬಂದ್ಲು. ಅವಾಗ ಮನೇಲಿದ್ದ ಒಂದು ಹಸು ಕಾಣಿಸ್ತಾ ಇತ್ತಿಲ್ಲ. ಏನಾಯ್ತೋ ಏನೋ ಅಂತ ಅಂದ್ಕೊಂಡು ಅಂಜಯ್ಯನನ್ನ ಕರೆದ್ಲು. ಅಂಜಯ್ಯನ ಹತ್ತಿರ, ಅಂಜಯ್ಯ, ಮನೇಲಿ 3 ಹಸುಗಳು ಇರ್ಬೇಕಾಗಿತ್ತು. ಅದರಲ್ಲಿ 1 ಹಸುನ ಇವಾಗ ಕಾಣಿಸ್ತಾ ಇಲ್ಲ. ಹಸು ಎಲ್ಲಿಗಾದ್ರೂ ಹೋಯ್ತೇನೋ? ಅದನ್ನು ಕೇಳಿದ ಅಂಜಯ್ಯನಿಗೆ ನಿಜ ಹೇಳಿದ್ರೆ ಅಮ್ಮ ಬೈತಾರೋ ಏನೋ ಅಂತ ಭಯ ಇದ್ರೂ ಕೂಡ ಸುಳ್ಳು ಹೇಳ್ಬಾರ್ದು ಅನ್ನೋದಕ್ಕೋಸ್ಕರ ಅವನು ಹೆದರ್ಕೊಂಡೆ ನಿಜ ಎಲ್ಲಾನು ಹೇಳ್ದ. ಅದನ್ನು ಕೇಳಿದ ಲಕ್ಷ್ಮಿ, ಅಯ್ಯೋ ಅಂಜಯ್ಯ, ಏನೋ ನೀನು, ಯಾರೋ ನಿನ್ನನ್ನ ಮೋಸ ಮಾಡಿ ಮನೇಲಿದ್ದ ಹಸುನ ಕದ್ಕೊಂಡು ಹೋಗಿದ್ದಾನೆ. ಆದ್ರೆ ಯಾಕೋ ನೀನು ಇಷ್ಟು ಅಮಾಯಕನಾಗಿದ್ದೀಯಾ? ನಿನಗೆ ಸರಿಯಾಗಿ ಯೋಚನೆ ಮಾಡಕ್ಕೆ ಬರೋದೇ ಇಲ್ವಾ? ಆ ಭಿಕ್ಷುಕ ಹೇಳಿದ್ರೆ ನೀನು ಹಸುನ ಕೊಟ್ಟು ಕಳಿಸ್ತೀಯಾ? ಭಿಕ್ಷುಕನಿಗೆ 1 ರೂಪಾಯೋ 2 ರೂಪಾಯೋ ಭಿಕ್ಷೆ ಹಾಕಿದ್ರೆ ಸರಿ, ಆದ್ರೆ ಯಾರಾದ್ರೂ ಹಸುನ ಕೊಟ್ಟು ಕಳಿಸ್ತಾರ ಹೇಳು? ಹಾಗಂತ ಬೇಜಾರ್ ಮಾಡ್ಕೊಂಡ್ರು. ಆವಾಗ ಅಲ್ಲಿಗೆ ಬಂದ ವೆಂಕಯ್ಯ, ನಡೆದಿದ್ದೇನೋ ನಡೆದೋಯ್ತು ಬಿಡೋ, ಇದೇನು ಹೊಸ್ತಲ್ಲ. ಅವನು ಅಮಾಯಕ ಅಂತ ತಿಳ್ಕೊಂಡು ಎಲ್ರೂ ಅವನನ್ನ ಮೋಸ ಮಾಡ್ತಾ ಇದ್ದಾರೆ. ಅವನನ್ನ ನಮ್ಮಿಂದ ಬದಲಾಯಿಸಕ್ಕಾಗಲ್ಲ. ಆ ದೇವ್ರೆ ಅವನಿಗೇನಾದ್ರೂ ಒಂದು ದಾರಿ ತೋರಿಸ್ಬೇಕಷ್ಟೇ. ಹಾಗಂತ ಅಂದ್ಕೊಂಡು ವೆಂಕಯ್ಯ ಅಲ್ಲಿಂದ ಹೊರಗಡೆ ಹೋದ. ಲಕ್ಷ್ಮಿ ಕೂಡ ಅಡಿಗೆ ಮನೆಯೊಳಗಡೆ ಹೋದ್ಲು. ಆಮೇಲೆ ಅಂಜಯ್ಯ ಅಲ್ಲೇ ಕೂತ್ಕೊಂಡಿದ್ದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಲಕ್ಷ್ಮಿ ಹಾಗೂ ವೆಂಕಯ್ಯ ಯಾವಾಗ್ಲೂ ಅಂಜಯ್ಯನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಹೀಗಿರುವಾಗ ಒಂದಿನ ಆ ದೇವ್ರೇ ಕಳಿಸಿದ ಹಾಗೆ ಆ ಊರಿನಲ್ಲಿದ್ದ ಸುಬ್ಬಯ್ಯ ವೆಂಕಯ್ಯನ ಮನೆಗೆ ಬಂದ. ವೆಂಕಯ್ಯ, ನನ್ನ ಮಗಳು ಅಪೂರ್ವ ನಿನ್ ಮಗನ ಇಷ್ಟಪಡ್ತಾ ಇದ್ದಾಳೆ. ಮದುವೆ ಅಂತ ಮಾಡ್ಕೊಂಡ್ರೆ ಅವನನ್ನೇ ಮಾಡ್ಕೊಳ್ಳೋದಂತ ಹೇಳ್ತಿದ್ದಾಳೆ. ಅದನ್ನು ಕೇಳಿ ಪಕ್ಕದ ಮನೆ ಪಾರ್ವತಿಯಮ್ಮ ಜೋರಾಗಿ ನಗಾಡಿ, ಏನ್ ಸುಬ್ಬಯ್ಯ, ನಿನ್ ಮಗಳಿಗೆ ಈ ಊರಲ್ಲಿ ಬೇರೆ ಯಾವುದೇ ಹುಡುಗನು ಸಿಗ್ಲೇ ಇಲ್ವಾ? ಅವಳು ಎಷ್ಟು ಬುದ್ಧಿವಂತೆ. ನಮ್ಮೂರಲ್ಲಿ ಅವಳ ತರ ಬುದ್ಧಿವಂತೆ ಯಾರೂನೇ ಇಲ್ಲ. ಅಂತವಳಿಗೆ ಎಷ್ಟೋ ಹುಡುಗರು ಸಿಗ್ತಾರೆ. ಇದ್ರಲ್ಲಿ ಈ ಅಮಾಯಕನಾದ ಅಂಜಯ್ಯನೇ ಬೇಕಾ? ಇವನನ್ನ ಮದುವೆ ಮಾಡ್ಕೊಂಡು ಅವಳು ಏನ್ ಸುಖ ಕಾಣ್ತಾಳೆ? ಆವಾಗ ಆ ಮಾತನ್ನು ಕೇಳಿ ಅಪೂರ್ವ ಅಲ್ಲಿಗೆ ಬಂದು, ಇಲ್ಲಿ ನೋಡಿ ಚಿಕ್ಕಮ್ಮ, ಅಂಜಯ್ಯನಿಗೆ ಅವನು ಅಮಾಯಕ ಅನ್ನುವ ಒಂದೇ ಒಂದು ಕೊರತೆ ಬಿಟ್ರೆ ಬೇರೆ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ಕೊರತೆನೇ ಇಲ್ಲದೆ ಇರೋರು ಯಾರಿದ್ದಾರೆ? ಒಪ್ಕೊಳ್ತೀನಿ, ಅಂಜಯ್ಯ ಅಮಾಯಕನಾಗಿರ್ಬೋದು. ಆದ್ರೆ ಅವನು ತುಂಬಾ ಒಳ್ಳೆಯವನು. ಅವನ ಮನಸ್ಸು ತುಂಬಾ ಒಳ್ಳೆ ಮನಸ್ಸು. ಅವನ ಮನಸ್ಸನ್ನು ನೋಡಿನೇ ಅವನನ್ನ ಇಷ್ಟಪಟ್ಟಿದ್ದು ನಾನು. ಹಾಗಂತ ಪಾರ್ವತಿಯಮ್ಮನಿಗೆ ಉತ್ತರ ಕೊಟ್ಲು ಅಪೂರ್ವ. ಅದನ್ನು ಕೇಳಿ ವೆಂಕಯ್ಯ ಅಂತೂ ತುಂಬಾನೇ ಸಂತೋಷಪಟ್ರು. ಹಾಗೆ ಕೆಲವು ದಿನಗಳಲ್ಲೇ ವೆಂಕಯ್ಯ ಲಕ್ಷ್ಮಿ ಇಬ್ರು ಕೂಡ ತಮ್ಮ ಮಗನನ್ನು ಇಷ್ಟಪಟ್ಟ ಅಪೂರ್ವನ ತನ್ನ ಮಗನಾದ ಅಂಜಯ್ಯನಿಗೆ ಕೊಟ್ಟು ಅವರಿಬ್ರು ಮದ್ವೆನೂ ಮಾಡಿಸಿದ್ರು. ಹಾಗೆ ಅಪೂರ್ವ ಅವಳ ಬುದ್ಧಿವಂತಿಕೆಯಿಂದ ಅಮಾಯಕನಾದ ಅಂಜಯ್ಯನನ್ನ ಮೆಲ್ಲೆ ಮೆಲ್ಲೆ ಬದಲಾಯಿಸ್ತಾ ಇದ್ಲು. ಹಾಗೆ ಅಂಜಯ್ಯ ಅಪೂರ್ವನ ಮದ್ವೆ ಮಾಡ್ಕೊಂಡಿದ್ರಿಂದ ಅವನು ಬುದ್ಧಿವಂತನಾಗ್ತಾ ಇದ್ದ. ಅವನ ತಂದೆಯ ನಂತರ ಅವನ ತಂದೆ ಬಿಟ್ಟು ಹೋದ. ವ್ಯಾಪಾರನೇ ಮಾಡ್ಕೊಂಡು ತನ್ನ ಹೆಂಡತಿಯ ಜೊತೆ ಸಂತೋಷವಾಗಿ ಜೀವನ ಬಾಳ್ತಿದ್ದ.